ಹೀರೋಯಿನ್ಸ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಅಂತ ಯಾರಾದ್ರೂ ಇದೆಯಾ? ಇಂಥವ್ರ ಕಡೆಯಿಂದ ಇಂಥ ತಗೋಬೇಕು ಅಂತಂದ್ರೆ ಆಮ್, ರೋಲ್ ಮಾಡಲ್ ಆಗಿರ್ತಾರೆ ಕೆಲವೊಬ್ಬ ಹಾ ನಟಿಯರಿಗೆಲ್ಲಾನು. ಎಕ್ಸಾಂಪಲ್ ಸೌಂದರ್ಯ ಹ್ಮ್ ಅವರಾಗಿರ್ಬೋದು ಹ್ಮ್ ಹ್ಮ್ ಅಥವಾ ಸಾವಿತ್ರಿ ಅವರಾಗಿರ್ಬೋದು ಹೌದು. ತೆಲುಗಲ್ಲಿ ಈ ತರ. ನಂಗೆ ಮಾಲಾಶ್ರೀ ಮ್ಯಾಮ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ. ಅವ್ರ ಸಾಂಗ್ಸ್ ಎಲ್ಲ ಯಾವಾಗ್ಲೂ ಹಾಕಿ ನೋಡಿದಾಗ ಅವ್ರು ಕೊಡೋ ಒಂದೊಂದು ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಹ್ಮ್ ಅಂಡ್ ಎಷ್ಟು ಕ್ವಿಕ್ ಆಗಿ ಆ ಚೇಂಜ್ ಓವರ್ಸ್ ಇರುತ್ತೆ. ಹ್ಮ್ ಸೊ ಎಲ್ಲಾದ್ರಲ್ಲೂ ಬರೀ ಸ್ಮೈಲ್ ಮಾಡ್ಕೊಂಡು ಆ ಸ್ಮೈಲಿಂಗ್ ಫೇಸ್ ಅಲ್ಲಿ ಇರಲ್ಲ ಅವರು. ಹ್ಮ್ ಅವ್ರು ಕೊಡುವಂತ ಎಕ್ಸ್ಪ್ರೆಷನ್ಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ನಾನು ಮುಂಚೆನೂ ಹೇಳಿದೆ, ರಕ್ಷಿತಾ ಮ್ಯಾಮ್ ಅವ್ರ ಎನರ್ಜಿ, ಆ ಹ್ಮ್ ಸ್ಕ್ರೀನ್ ಸ್ಪೇಸ್ ಬಂದಾಗ ಒಂದ್ ಹೀರೋಯಿನ್ ಬಂದ್ರು ಹ್ಮ್ ಅಂತ ಒಂದು ಫೀಲ್ ಆಗುತ್ತೆ. ಹ್ಮ್ ಸೊ ಅವ್ರ ಎನರ್ಜಿ ಆರಾ ಕ್ರಿಯೇಟ್ ಮಾಡ್ತಾರಲ್ಲ, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಅವ್ರ ಡಾನ್ಸ್ ಅಲ್ಲೂ ಆಗಿರ್ಬೋದು. ಅಂಡ್ ಇವಾಗ ರೀಸೆಂಟ್ ಆಗಿ ಅಂದ್ರೆ ಸಾಯಿ ಪಲ್ಲವಿ ಮ್ಯಾಮ್ ಅವ್ರು ನಂಗೆ ಹ್ಮ್ ತುಂಬಾ ಇಷ್ಟ. ಐ ಥಿಂಕ್ ಅವ್ರ ಪ್ರತಿ ಒಂದ್ ಸೀನ್ ನ ಶಿ ಓನ್ಸ್ ಎವ್ರಿ ಸೀನ್. ಹ್ಮ್ ಸೊ ಅವರು ನಂಗೆ ತುಂಬಾ ಇಷ್ಟ. ಓಕೆ. ರೇಷ್ಮಾ ಅವ್ರು ರೀಸೆಂಟ್ ಆಗಿ ನೋಡಿರುವಂತಹ ಮೂವಿ ಯಾವುದು? ರೀಸೆಂಟ್ ಆಗಿ ಪುಷ್ಪ 2 ನೋಡಿದೆ. ಓಕೆ. ಏನ್ ಅನಿಸ್ತು ಪುಷ್ಪ 2 ಬಗ್ಗೆ? ಕಮೆಂಡಬಲ್ ವರ್ಕ್. ಐ ಥಿಂಕ್ ಎಂಟೈರ್ ಟೀಮ್ ಕ್ರೆಡಿಟ್ಸ್ ಹೋಗುತ್ತೆ. ಅವ್ರ ಎಫರ್ಟ್ಸ್ ಅಂಡ್ ಅವರು ಇಷ್ಟು ವರ್ಷ ಜರ್ನಿ ಏನ್ ಕಷ್ಟ ಪಟ್ಟಿದ್ದಾರೆ ಅದನ್ನ ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಫಸ್ಟ್ ಎಲ್ಲ ನಾನು ಸಿನಿಮಾ ಬರೋ ಮುಂಚೆ ಸಿನಿಮಾ ನೋಡ್ತಾ ಓಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹ್ಮ್ ಹೇಳ್ಕೊಂಡ್ ಬರ್ತಿದ್ದೆ. ಹ್ಮ್ ಬಟ್ ಇವಾಗ ಬೀಂಗ್ ಅ ಪಾರ್ಟ್ ಆಫ್ ಸಿನಿಮಾ ಇಂಡಸ್ಟ್ರಿ ನಂಗೆ ಗೊತ್ತು ಪ್ರತಿ ಒಂದು ಸೀನಿಗೂ ಎಷ್ಟು ಕಷ್ಟ ಹ್ಮ್ ಬೀಳ್ತಾರೆ ಅಂತ. ಹ್ಮ್ ಅಂಡ್ ಆರ್ಟಿಸ್ಟ್ ಮಾತ್ರ ಅಲ್ಲ, ಬಿಹೈಂಡ್ ದ ಕ್ಯಾಮ್ರಾ ಎಷ್ಟು ಕೆಲಸ ಹೋಗುತ್ತೆ ಅಂತ. ಹ್ಮ್ ಸೊ ಅದೆಲ್ಲ ನೋಡ್ಬೇಕಾದ್ರೆ ಐ ಥಿಂಕ್ ದೇವ್ ಕ್ರಿಯೇಟೆಡ್ ಮ್ಯಾಜಿಕ್. ಹ್ಮ್ ಓಕೆ. ಅದ್ರಲ್ಲಿ ಇಬ್ಬರು ಕನ್ನಡತಿಯರು, ಒಬ್ರು ಶ್ರೀಲೀಲಾ ಆದ್ರೆ ಇನ್ನೊಬ್ರು ತುಂಬಾ ನಿಮ್ಗೆ ಹತ್ರದವರು, ರಶ್ಮಿಕಾ ಅವರು. ರಶ್ಮಿಕಾ. ರೀಶ್ಮಾ ರಶ್ಮಿಕಾ ಇಬ್ಬರಿಂದನೂ ಹೆಸರು ಆರಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ? ತುಂಬಾ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಅವ್ರಿಗೇನ್ ಪಾತ್ರ ಕೊಟ್ಟಿದ್ದಾರೆ ತುಂಬಾ ಜಸ್ಟಿಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹೀರೋಯಿನ್ಸ್ಗೆ ಆ ತರ ಕ್ಯಾರೆಕ್ಟರ್ಸ್ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ. ಗಿವನ್ ದ ಬೆಸ್ಟ್. ಅಂಡ್ ಶ್ರೀಲೀಲಾ ಆಲ್ಸೋ ಇಸ್ ಡಾನ್ಸ್ಡ್ ಬ್ಯೂಟಿಫುಲಿ. ರಶ್ಮಿಕಾ ಅವ್ರ ಜಾತ್ರೆಯಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ಸೊ ನಿಮ್ಗೆ ನೆನಪಿರ್ಬೋದು ಈಗ ಅನ್ಸುತ್ತೆ. ನನಗೆ ಡೈಲಾಗ್ ಕರೆಕ್ಟ್ ಆಗಿ ನೆನಪಿಲ್ಲ. ಅಲ್ಲ 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 ಆ ಸೀನ್, ಸೀನ್ ನೆನಪಿದೆ. ಹಾ ಆ ಅಂತ ಸೀನ್ ಸಿಗ್ಬೇಕು ಅಂತ ಏನಾದ್ರು ಇದು? ಖಂಡಿತ. ಐ ಥಿಂಕ್ ಅವರು ಪುಷ್ಪ ಅವ್ರ ಬಗ್ಗೆ ಹೊಗಳ್ಬೇಕಾದ್ರೆ ಹ್ಮ್ ಅವ್ರು ಎಷ್ಟು ಗತ್ತಿಂದ ಹೊಗಳ್ತಾರಲ್ಲ, ಸೊ ಆ ಸೀನ್ಸ್ ಎಲ್ಲ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸೀನ್ಸ್. ಸೊ ಎಕ್ಸ್ಪ್ರೆಷನ್ಸ್ ತುಂಬಾ ಕೊಡದೆ ಐ ಥಿಂಕ್ ಆ ಸಟಲ್ ಎಕ್ಸ್ಪ್ರೆಷನ್ ಅಲ್ಲೇ ಹೇಗೆ ಆ ಇಡೀ ಸೀನ್ ನ ಓನ್ ಮಾಡಬೇಕು, ಆ ಸ್ಟ್ರಾಂಗ್ ಸೀನ್ ನ ಹೇಗೆ ಕನೆಕ್ಟ್ ಮಾಡ್ಬೇಕಂತ ಐ ಥಿಂಕ್ ಶೀಸ್ ಡನ್ ವೆರಿ ನೈಸ್ಲಿ. ಆ ತರ ಸೀನ್ಸ್ ಐ ಥಿಂಕ್ ಇಸ್ ವೇರ್ ಶಿ ಸ್ಟ್ಯಾಂಡ್ಸ್ ಔಟ್. ಪುಷ್ಪ 2 ಇಂದ ಪುಷ್ಪ 3 ಕಂಟಿನ್ಯೂ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಓಕೆ. ಅಲ್ಲು ಅರ್ಜುನ್ ಅವರು ನೆಕ್ಸ್ಟ್ ರಶ್ಮಿಕಾ ಜೊತೆಗೆ ರೀಶ್ಮಾ ನಾಣಯ್ಯ ಅವ್ರನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ದಟ್ಸ್ ಅ ಹೆಂಗೆ ಅನ್ಸುತ್ತೆ? ಲಾಂಗ್ ಜರ್ನಿ, ಅಲ್ಲಿವರೆಗೂ ಇಲ್ಲ. ಐ ಥಿಂಕ್ ಹೇಳಕ್ಕಾಗಲ್ಲ ಚಾನ್ಸು. ಅಲ್ಲ ಇವಾಗ ಪ್ಯಾನ್ ಇಂಡಿಯಾ, ಸ್ಯಾಂಡಲ್ವುಡ್ ಇಂದ ಪ್ಯಾನ್ ಇಂಡಿಯಾ ಹೋಗ್ತಿದ್ರ ಅಂದ್ಮೇಲೆ ಹೇಳಕ್ಕಾಗಲ್ಲ. ಇಲ್ಲ, ಪುಷ್ಪಗೆ ಶ್ರೀವಲ್ಲಿನೇ ಅಲ್ಲ ಅದು ಸೂಟ್ ಓಕೆ, ಅವ್ರು ಆಗುತ್ತೆ ಓಕೆ. ಅದ್ರ ಬೆಸ್ಟ್. ಜೊತೆಗೆ ಇವಾಗ ಶ್ರೀಲೀಲಾ ಅವರು ಹೋದ್ರಲ್ಲ, ಸೊ ಆತರ ಆ ತರ ಸ್ಪೆಷಲ್ ಅವಕಾಶ ಸಾಂಗ್ಸ್ ಬಂದ್ರೆ ಡೆಫಿನೆಟ್ಲಿ ಐ ಗೋ ಫಾರ್ ಇಟ್. ಹ್ಮ್ ಐ ಡೋಂಟ್ ನೋ. ಐ ಮೀನ್ ಆ ತರ ಅವಕಾಶ ಬಂದ್ರೆ ಖಂಡಿತ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ ಮ್ಯಾನಿಫೆಸ್ಟ್ ಮಾಡಿದಕ್ಕೆ. ಸೊ ಲೆಟ್ಸ್ ಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.